ಈ ವಿಡಿಯೋನ ಪೂರ್ತಿ ನೋಡಿ. ಫುಟ್ಪಾತ್ ಅಲ್ಲಿ ಬಿಸ್ನೆಸ್ ಮಾಡೋರು ಎಲ್ರೂ ತೆಗ್ಬಿಟ್ರು. ಒಪ್ಕೊಂತೀನಿ ಪಬ್ಲಿಕ್ ಅದು ಇಶ್ಯೂ ಆಗುತ್ತೆ ಅಂತ. ಆದ್ರೆ ಫುಟ್ಪಾತ್ ಅಲ್ಲಿ ಬಿಸ್ನೆಸ್ ಮಾಡೋರು ಎಲ್ರು ಮಿಡಲ್ ಕ್ಲಾಸು, ಬಡವರು, ದುಡ್ಡು ಇಲ್ದಿರೋರು ಏನೋ ಲೈಫ್ ಅಲ್ಲಿ ಮುಂದಕ್ಕೆ ನಾವು ಬರ್ಬೋದು, ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ನಿಂದ ಶುರು ಮಾಡಿದ್ರೆ ದುಡ್ಡು ಮಾಡ್ಬೋದು, ಲೈಫ್ ನ ಸೆಟಲ್ ಮಾಡ್ಕೋಬಹುದು ಅಂತ ಒಂದು ಕನ್ಸನ್ನ ಇಟ್ಕೊಂಡು ಶುರು ಮಾಡ್ತಾರೆ. ಆದ್ರೆ ಇವಾಗ ಏನೋ ಒಂದು ಪಬ್ಲಿಕ್ ಇಶ್ಯೂ ಆಗುತ್ತೆ ಅಂತ ಫುಟ್ಪಾತ್ ಬಿಸ್ನೆಸ್ ಮಾಡೋರ್ಗೆ ಅಲೋ ಮಾಡಿಲ್ಲ, ಎಲ್ಲ ತರ ತೆಗ್ಬಿಟ್ರು. ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್, ಅಣ್ಣ ಏನಾದ್ರೂ ಒಂದು ಒಳ್ಳೆ ವ್ಯವಸ್ಥೆನ ಮಾಡ್ಕೊಡಿ ಫುಟ್ಪಾತ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ. ಏನು ಒಂದು ಒಂದು ಜಾಗನ, ಒಳ್ಳೆ ಪಬ್ಲಿಕ್ ಇರೋ ಜಾಗನ ಕೊಟ್ಟು ಇಲ್ಲಿ ನೀವು ಬಿಸ್ನೆಸ್ ಮಾಡ್ಕೋಬಹುದು ಅಂತ. ಎಂತಕ್ಕಂದ್ರೆ ನನಗೆ ಗೊತ್ತು, ಒಂದು ಬಡವರು, ಒಂದು ಡ್ರೀಮ್ ಇಟ್ಕೊಂಡಿರೋರು, ಕಾಲೇಜ್ ಸ್ಟೂಡೆಂಟ್ಸು, ಇಲ್ಲ ಡಿವೋರ್ಸ್ ಆಗಿರೋರು, ಏಜ್ ಆಗಿರೋರು, ಮಕ್ಕಳು ಕೈ ಬಿಟ್ಟು ತಂದೆ ತಾಯಿ ರೋಡಲ್ಲಿ ಇರೋರು, ಅವರು ಒಂದು ಚಿಕ್ಕ ಬಿಸ್ನೆಸ್ ಮಾಡಿ ಎಷ್ಟೋ ಜನ ಇದ್ದಾರೆ. ಅವ್ರ ಕೈಯಲ್ಲೆಲ್ಲ ದುಡ್ಡಿಲ್ಲ ಒಂದು ಹೋಟೆಲ್ ಮಾಡಕ್ಕೆ, ಇಲ್ಲ ಒಂದು ಶಾಪ್ ಲೀಸ್ಗು ರೆಂಟು ಮಾಡ್ಕೊಂಡು ದುಡಿಮೆ ಮಾಡಕ್ಕೆ. ನನ್ನ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆನ ಮಾಡ್ಕೊಡಿ ಅವ್ರಿಗೆ. ನಿಮ್ ಒಪಿನಿಯನ್ ದಯವಿಟ್ಟು ಕಮೆಂಟ್ ಹಾಕಿ. ಒಪ್ಕೊಂತೀನಿ ಫುಟ್ಪಾತ್ ಅಲ್ಲಿ ಬಿಸ್ನೆಸ್ ಮಾಡೋ ರೂಲ್ ಇಲ್ಲ ಅಂತ. ಆದ್ರೆ ಒಂದು ನಾನು ಮಾಡೋ ಈ ವಿಡಿಯೋ ಅಟ್ಲೀಸ್ಟ್ ಒಂದು 4 ಜನ ನೋಡಿ ಅವ್ರು ಏನಾದ್ರು ಒಂದು ಅವ್ರ ಒಪಿನಿಯನ್ ವಾಯ್ಸ್ ಔಟ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಒಂದೇ ಒಂದು ರೀಸನ್ಗೆ ಈ ವಿಡಿಯೋ ಮಾಡಿರೋದು. ವ್ಯೂಸ್ಗೋಸ್ಕರನೋ ಇಲ್ಲ ಫಾಲೋವರ್ಸ್ಗೋಸ್ಕರನೋ ಅಲ್ಲ. ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ನ ಕಮೆಂಟ್ ಹಾಕಿ. ಈ ತರ ಒಂದು ವಿಡಿಯೋಸ್, ಈ ತರ ಒಂದು ವಾಯ್ಸ್ ಔಟ್ ನ ಮಾಡಿದ್ರೆ ಯಾರಿಗೂ ಒಬ್ರಿಗೆ ಅಟ್ಲೀಸ್ಟ್ ಯೂಸ್ ಆಗುತ್ತಲ್ಲ, ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿರೋದು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.